ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಬಿಎಂ ನಾಗರಾಜರಿಂದ ಪ್ರಗತಿ ಪರಿಶೀಲನೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಬಿಎಂ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರದಂದು ತ್ರೈಮಾಸಿಕ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರಿಂದ ದೂರು ಹಾಗೂ ಸಮಸ್ಯೆಗಳ ಬಗ್ಗೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ವಿವರಣೆ ಪಡೆದು ಸೂಚನೆಗಳನ್ನು ನೀಡಿದರು. ಆಯಾ ಇಲಾಖೆಗಳಿಗೆ ಸಾರ್ವಜನಿಕರಿಗೆ ದೊರೆಯುವ ಸೌಲಭ್ಯಗಳನ್ನು ಜಾಗೃತಿ ಮೂಡಿಸುವಂತೆ ತಿಳಿಸಿದರು. ತಹಸೀಲ್ದಾರ್ ಕೆ ನರಸಪ್ಪ ಅವರು ಮಾತನಾಡಿ, ಈಗಾಗಲೇ ತಾಲೂಕಿನಲ್ಲಿ ಮಳೆಯಿಂದಾಗಿ 13 ಮನೆಗಳು ಬಿದ್ದು ಭಾಗಶಃ ಹಾನಿಯಾಗಿದ್ದರಿಂದ ಸಂಬಂಧಿಸಿದ ಫಲಾನುಭವಿಗಳಿಗೆ ತಲಾ 4,000ದಂತೆ ಒಟ್ಟು 52,000 ರೂಪಾಯಿಗಳನ್ನು ಪಾವತಿಸಲಾಗಿದೆ. ರಾರಾವಿ ಗ್ರಾಮದಲ್ಲಿ ಸಿಡಿಲು ಬಡಿದು 2 ಮೃತಪಟ್ಟಿದ್ದು, ಕುಟುಂಬದ ವಾರಸುದಾರರಿಗೆ ತಲಾ 5 ಲಕ್ಷದಂತೆ ಒಟ್ಟು 10 ಲಕ್ಷ ಪರಿಹಾರದ ಹಣವನ್ನು ನೀಡಲಾಗಿದೆ. ತಾಲೂಕಿನಲ್ಲಿ ಪ್ರವಾಹಕ್ಕೆ ತುತ್ತಾಗುವ 16 ಗ್ರಾಮಗಳನ್ನು ಗುರುತಿಸಲಾಗಿದ್ದು ಅಗತ್ಯ ಕ್ರಮ ವಹಿಸಬೇಕು ಎಂದು ವಿವರಿಸಿದರು. ನಂತರ ಶಾಸಕರು ತಾಲೂಕಿನ ಜೋಳ ಖರೀದಿ ಕೇಂದ್ರದಲ್ಲಿನ ಸಮಸ್ಯೆಗಳ ಇತ್ಯರ್ಥ, ಮೇವಿನ ಲಭ್ಯತೆ, ಪಶುಗಳಿಗೆ ಹರಡುವ ರೋಗಗಳ ನಿಯಂತ್ರಣ, ಮೇವಿನ ಬೀಜಗಳ ವಿತರಣೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ವಿವರಣೆ ಪಡೆದರು. ಹಲವಾರು ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ, ಕಟ್ಟಡದ ಸಮಸ್ಯೆ, ಶಿಥಿಲಗೊಂಡಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕಟ್ಟಡಕ್ಕೆ ನೂತನ ಕಟ್ಟಡ ನಿರ್ಮಾಣ, ಶಾಲಾ ಕೊಠಡಿಗಳ ನಿರ್ಮಾಣ, ಸೂಕ್ತ ತಡೆಗೋಡೆ, ಬಾಡಿಗೆಯಲ್ಲಿ ನಡೆಯುತ್ತಿರುವ ಕೆಲವು ಕಚೇರಿಗಳು, ಅಂಗನವಾಡಿ ಕೇಂದ್ರಗಳಿಗೆ ಸೂಕ್ತ ಕಟ್ಟಡ ಸೇರಿದಂತೆ ಇಲಾಖೆಗಳ ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರು. ಎಲ್ಲಾ ಸಮಸ್ಯೆಗಳಿಗೆ ಆಯಾ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪರಿಹರಿಸುವ ಭರವಸೆಯನ್ನ ನೀಡಿದರು. ಅಲ್ಲಿ ಏನು ಡೆವಲಪ್ಮೆಂಟ್ ಐತೆ, ಅಲ್ಲಿ ಏನೇನು ಗಿಡಗಳು ಏನೇನು ಇದ್ದಾವೆ, ನೆಕ್ಸ್ಟ್ ನನಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅದು ಕೇಬಲ್ಗಳಲ್ಲಿ ಒಂದು ಸೆಕ್ಷನ್ 17 ಇದೆ, ಅಂದರೆ ರಿಸರ್ವ್ ಫಾರೆಸ್ಟ್ ಆಗಿದೆ. ಅದು ಒಂದು 125 ಹೆಕ್ಟರ್ಸ್ ಇದೆ ಸರ್, 125 ಹೆಕ್ಟರ್ ಇದೆ. ಅದು ಬಿಟ್ಟು ತೆಕ್ಕಲಕೋಟೆಯಲ್ಲಿ ಒಂದು 124 ಹೆಕ್ಟರ್ ಇದೆ ಸರ್. ಅದರಲ್ಲಿ ಡಿಗ್ರೇಡೆಡ್ ಫಾರೆಸ್ಟ್ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಲ್ಲ ಸರ್, ಏನು ಸ್ಕ್ರಬ್ ಲ್ಯಾಂಡ್ ಇದೆಯಲ್ಲ ಸರ್, ಅದನ್ನೇ ಆಸ್ ಇಟ್ ಇಸ್ ಉಳಿಸ್ಕೊಳ್ಳುತ್ತೆ. ಸುಮ್ಮನೆ ರೆಕಾರ್ಡ್ಸ್ ಎಲ್ಲ ಐತೆ, ರೆಕಾರ್ಡ್ಸ್ ಅಲ್ಲಿ ಸ್ವಾಧೀನ ಎಷ್ಟೈತೆ? ಸ್ವಾಧೀನ ಅದೇ ಸರ್, 124 ಹೆಕ್ಟರ್ಸ್ ಐತೆ ಸರ್. ಅದೇ ಒಂದು ಬರಬಾರ ಆಗಿಲ್ಲ ಸರ್. ಮೊನ್ನೆ AC ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿ ಎಲ್ಲ ನೋಟಿಫಿಕೇಶನ್ ಹೊಡಿಸಿ ಅದ್ರದ್ದು ಸೆಕ್ಷನ್ 17 ಮಾಡ್ತೀವಿ ಸರ್. ಕೇಬಲ್ಗಳದ್ದು ಏನು ತಕರಾರಿಲ್ಲ ಸರ್, ಕೇಬಲ್ಗಳದ್ದು ಕ್ಲಿಯರ್ ಇದೆ. ಎಲ್ಲೆಲ್ಲಿ ನಮಗೆ ಎಲ್ಲೆಲ್ಲಿ ಒತ್ತುವರಿ ಆಗೈತೆ ನಮ್ಮದು ಸರ್. ಈಗ ನಮ್ಮಲ್ಲಿ ಇರೋದೇ 4 ಲ್ಯಾಂಡ್ ಸರ್. ಒಂದು ಸೆಕ್ಷನ್ 4 ಅಲ್ಲಿ ಕನ್ಸಿಡರ್ ಮಾಡಿದ್ರೆ 3 ಸರ್, ತೆಕ್ಕಲಕೋಟೆ, ನಡುವಿ, ಕೊಂಚಗೆರೆ ಸರ್. ಇನ್ನೊಂದು ಸೆಕ್ಷನ್ 17 ರಿಸರ್ವ್ ಫಾರೆಸ್ಟ್ ಆಗಿರೋದು ಕೇಬಲ್ಗಲ್ಲ ಸರ್. ಸೊ ಕೇಬಲ್ಗಳದ್ದು ಏನು ತಕರಾರಿಲ್ಲ ಸರ್, ತೆಕ್ಕಲಕೋಟೆದು ಏನು ತಕರಾರಿಲ್ಲ ಸರ್. ಸ್ವಲ್ಪ ಕೊಂಚಗೆರೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ ಅಂತೀರಿ ಸರ್. ಈಗಿರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ 54,000 ಅಂತಂದ್ರೆ 121 ಹೊಸ ಕೊಠಡಿಗಳು ಬೇಕು. ಡೆಮಾಲಿಶ್ ಕೊಠಡಿಗಳು ಅಂದ್ರೆ ಈಗಾಗಲೇ ಇರ್ತಕ್ಕಂಥವನ್ನ ಅವ್ನು ಕೆಡಿಬಿಟ್ಟು ಅದೇ ಜಾಗದಲ್ಲಿ ಕಟ್ಟೋದಕ್ಕೆ ಅಂಥವು 117 ಕೊಠಡಿಗಳಿದ್ದಾವೆ. ಈ ಮೇಜರ್ ರಿಪೇರಿಗೆ ಒಂದು 16 ಶಾಲೆಗಳಿದಾವೆ. 16ರಲ್ಲಿ ಸರ್ ಇದು ಒಂದು ಡೆತ್ ಕೇಸು ಒಂದಿದೆ ಸರ್. ಅಕಾಲಿಕ ಮರಣ ಆಗಿದ್ದು ವಿಷಯದಲ್ಲಿ ರೈತರದ್ದು ಮೃತ ಸರ್, ರೈತರ ಆತ್ಮಹತ್ಯೆ ಅದು ಒಂದು ಮೊನ್ನೆ ಒಂದು 15 ದಿವಸ ಆಯ್ತು ಆಗಿದೆ ಸರ್. ಅದು ಒಂದು FSL ರಿಪೋರ್ಟು, ಆಮೇಲೆ ಅವ್ರದ್ದು ಬ್ಯಾಂಕ್ ಲೋನ್ ಸ್ಟೇಟ್ಮೆಂಟ್ ತೊಗೊಂಡು ಅದು ಒಂದು ಕ್ಲಿಯರ್ ಮಾಡ್ತೀವಿ ಸರ್. ಅದನ್ನು ಕೂಡ ಆಮೇಲೆ ಸರ್ 24-25ರಲ್ಲಿ ಅವಕಾಶ ಆಗ್ತಿಲ್ಲ. ಸಿರುಪುರ 3 ಮಾಡಿ 3 ಕಿಲೋಮೀಟರ್ ಮಾಡಿ ಅಲ್ಲಿ ನಮಗೆ 1.5 ಕಿಲೋಮೀಟರ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ 90 ಮಾಡಿರಿ, ಇಲ್ಲಿ 40 ಎಷ್ಟು ಮಾಡಿರಿ, ಇಲ್ಲಿ 140 ಮಾಡಿರಿ. ಅದಕ್ಕೆ ಅದನ್ನ ಹಳೆಕೋಟೆ ಬಿಟ್ಟು ಇಲ್ಲಿ ಮಾಡಕ್ಕೆ ಅವಕಾಶ ಇದ್ರೆ ಮಾಡಿ ಅಂತಿದ್ರು. ನಂದು ಒಂದು ಫಸ್ಟ್ ಬೇಡಿಕೆ ಏನಂತಂದ್ರೆ ಒಂದು ಬೇಡಿಕೆ ನಮಗೆ 21.5 ನೀವು ಅಳತೆ ಮಾಡಿ, ಪ್ಲಸ್ ಆ ಕಡೆಗೆ ಒಂದೊಂದು 2 ಮೀಟರ್ ಇದು ತಗೊಂಡು ಒಂದು ನಮಗೆ ಎಷ್ಟು 1 ಮೀಟರ್ ಏನು ಡಿವೈಡ್ ಮಾಡ್ತೀವಿ. ಇಲ್ಲಿವರೆಗೇನೋ ಹೆಚ್ಚು ಪ್ರಕರಣ ಕಂಡು ಬಂದಿಲ್ಲ ಸರ್ ನಮ್ಮ ತಾಲೂಕಿನಲ್ಲಿ. ನಮಗೆ ಏನಾದರೂ ಕಲುಷಿತ ನೀರು ಅದ್ರಲ್ಲಿ ಏನಾದರೂ ಕೆಲವೊಂದು ಏನಾದರೂ ಘಟನೆಗಳು ಆಗಿದಾವೆ ಅಂಥದ್ದೇನು ನಿಮಗೆ ಏನು? ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.